ನಂದೀಶ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಹೇಳ್ತಾ ಸದಾ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ವೃದ್ಧಬ್ಬನ ವಿಶೇಷವಾಗಿ ಅರ್ಥಪೂರ್ಣವಾಗಿ ಯಾವಾಗಲೂ ಆಚರಿಸ್ತಾ ಬಂದಿದ್ದಾರೆ. ಇಷ್ಟು ದಿನ ಶವಪೆಟ್ಟಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದು, ಅಂದರೆ ಫ್ರೀಜ್ ಆಗಿ ಬಡವರು ಅದನ್ನು ತಗೊಳ್ಳಿಕ್ಕೆ ಕಾಸು ಜಾಸ್ತಿ ಆಗ್ತದೆ. ತುಂಬ ಜನ ಬಡವರು ಅದರ ಅನುಕೂಲನ ಪಡೆದಿದ್ದಾರೆ. ಒಂದು ದಿನ 2 ದಿನ ಮನೆಗಳ ಮುಂದೆ ಇಡೋಕ್ಕಾಗ್ತಾ ಇಲ್ಲ ಶವಪೆಟ್ಟಿಗೆನ. ಇಷ್ಟು ದಿನ ಸುಮಾರು 5-6 ವರ್ಷದಿಂದ ಅಲ್ವಾ? 5-6 ವರ್ಷ ಆಯಿತು. 5 ವರ್ಷ, ಇವತ್ತಿಗೆ 5 ವರ್ಷ ಆಗಿದೆ. ಮಂಜಣ್ಣ ಮತ್ತು ವರ್ತೂರ್ ಪ್ರಕಾಶ್ ಒಟ್ಟು 5 ವರ್ಷ, ಸುಮಾರು 1400ರಿಂದ 1500 ಜನ. ಈಗ ಒಂದು ಟಾಟಾ ಎಸ್ ಗಾಡಿನೇ ಕೂಡ ಮೆರವಣಿಗೆ ಮಾಡಲಿಕ್ಕೆ ಬಡವರಿಗೆ ಇವೆಲ್ಲ ಮಾಡೋಕ್ಕಾಗಲ್ಲ. ಸಾಕಷ್ಟು ಒಂದೊಂದು 10,000, 15,000, 20,000 ಆಗ್ತದೆ. ಹೀಗಾಗಿ ಫ್ರೀಯಾಗಿ ಇದನ್ನು ಮಾಲೂರಿಗೆ ಅರ್ಪಿಸ್ತಾ ಇದ್ದಾರೆ. ಒಂದು ಕಡೆ ಸಮಾಜದ ಸ್ವತ್ತನ್ನು ಕೊಳ್ಳೆ ಹೊಡೆಯೋರು ಒಂದು ಕಡೆ, ಸಮಾಜಕ್ಕೆ ಈ ರೀತಿ ಒಳ್ಳೇದು ಮಾಡೋರು ಒಂದು ಕಡೆ. ಇವರೇನು ಕೋಟ್ಯಾಧೀಶ್ವರಲ್ಲ, ಸಾವಿರಾರು ಕೋಟೆ ಒಡೆಯರಲ್ಲ ಇವರು. ಅವರ ಸಂಪನ್ಮೂಲ ಅಂದರೆ ಅವ್ರು ಎಷ್ಟು ದುಡಿತಾರೋ ಅದರಲ್ಲಿ ಒಂದು ಇಷ್ಟು ಸಮಾಜಕ್ಕೂ ಸೇರಬೇಕು, ಕಟ್ಟಕಡೆಯ ಜನಕ್ಕೇನೋ ಅನುಕೂಲ ಮಾಡಬೇಕು ಅಂತ ಅವರು ಇವತ್ತಲ್ಲ ಸುಮಾರು 10 ವರ್ಷದಿಂದ ಈ ಥರ ಮಾಡ್ಕೊಂಡು ಬಂದಿದ್ದಾರೆ. ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಕೊಡೋದು ಪ್ರತಿ ವರ್ಷನೂ ಮಾಡ್ತಾರೆ. ಹೀಗಾಗಿ ಇದೊಂದು ನಮಗೆ ನಂದೀಶ್ ಅವರ ಜೊತೆಯಲ್ಲಿರಲಿಕ್ಕೆ ನಮಗೆ ಒಂದು ಖುಷಿ ಆಗ್ತದೆ. ನಂದೀಶ್ ಅವರು ನಮ್ಮ ಸ್ನೇಹಿತ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಕೂಡ ಹೆಮ್ಮೆ. BJPಯ ನಗರ ಘಟ್ಟದ ಅಧ್ಯಕ್ಷರು ಕೂಡ ಅವರು. ಇನ್ನೂ ಅವರು ಬರೋ ದಿನಗಳಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ದೇವರಲ್ಲಿ ಕೇಳ್ತಾರೆ.